ಇದೀಗ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಜೆಡಿಎಸ್ ವಕ್ತಾರರಾದಂಥ ತಿಬ್ಬೇಗೌಡ ಸರ್ ವೆಲ್ಕಮ್ ನಿಮಗೂ ಸರ್. ಇದೀಗ ಈ ಕೋಮು ಗಲಭೆ ಅನ್ನೋದು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಹೆಚ್ಚಾಗಿ. ಅದರಂತೆ ನೆನ್ನೆ ನಡೆದಂಥ ಈ ಘಟನೆ ಏನಿದೆಯಲ್ಲ ಬಾಗಲಕೋಟೆಯಲ್ಲಿ, ನಿಜಕ್ಕೂ ಇದು ಮತ್ತೆ ಮರುಕಳಿಸುತ್ತಾ ಅನ್ನುವಂಥ ಐಡಿಯಾ ಯಾರಿಗೂ ಸಹಿತ ಇರಲ್ಲ. ಯಾಕಂದ್ರೆ ಈ ಹಿಂದೆನೇ ಸಹಿತ ಇಂಥ ಘಟನೆಗಳು ನಡೆದಿದೆ. ಅದ್ರ ಬಗ್ಗೆ ಕಾನೂನಡಿಯಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದಾರೆ. ಬಟ್ ಇಲ್ಲಿ ಇರುವಂಥ ಶಕ್ತಿ ಯಾವುದು, ಯಾಕೆ ಇದು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ ಏನು ಅಂತ ನೋಡಿ ಮೇಡಮ್, ಇವತ್ತು ಈ ಬಾಗಲಕೋಟೆ ಒಂದು ಗಲಾಟೆಯನ್ನು ಗಮನಿಸಿದಾಗ ಇವತ್ತು ನಮ್ಮ ಗೃಹ ಇಲಾಖೆ ಗೃಹ ಮಂತ್ರಿಗಳು ನೇರವಾಗಿ ಹೊಣೆ ಹೊರಲೇಬೇಕಾಗುತ್ತೆ. ಏನು ಮಾಡ್ತಾಯಿತ್ತು? ಯಾಕೆಂತಂದರೆ ಇದು ಮೊದಲಲ್ಲ. ಇಲ್ಲಿ ನೋಡಿ, ತುಂಬ ಗಮನಿಸಬೇಕಾದ ಅಂಶ ಅಂದರೆ ಇವತ್ತು ನಮ್ಮ ಯಾವುದೇ ಸಮಾಜ ಇರಲಿ, ಯಾವುದೇ ಸಮಾಜದ ನಮ್ಮ ಸಹೋದರರು ಯಾರೂ ಕೆಟ್ಟವರಲ್ಲ. ಆದರೆ ಕೆಲವರು ಮಧ್ಯದಲ್ಲಿ ಎಲ್ಲ ರೀತಿಯ ಬೇಳೆ ಬೇಯಿಸ್ಕೊಳ್ಳೋದು ನೋಡ್ತಾರೆ. ಇದು ಉದ್ದೇಶಪೂರ್ವಕವಾಗಿ ಇಂಥದ್ದನ್ನು ಯಾಕೆ ಇವ್ರು ಕಂಡುಹಿಡಿತಾ ಇಲ್ಲ? ಇದು ಮೊದಲಲ್ಲ. ನಮ್ಮ ವಕ್ತಾರರು ಹೇಳಿದಾಗೆ ಹಿಂದೆ ನಾಗಮಂಗಲದಲ್ಲಿ ಗಲಾಟೆ ಹೇಗಾಯಿತು, ಇವತ್ತು ಮೆರವಣಿಗೆ ಇರುತ್ತೆ ಅಂತ ಎಲ್ಲ ರೀತಿಯ ಪರ್ಮಿಷನ್ ತೊಗೊಂಡಿದ್ದಾರಲ್ವ. ತೊಗೊಂಡಿದ್ರು ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು, ಯಾತಕ್ಕೆ ಅದು ಆ ಅನಾಹುತ ಆಗಲಿಕ್ಕೆ ಕಾರಣ ಆಯಿತು ನೋಡಿ. ನಾನು ಕೂಡ ನೋಡ್ತಾ ಇದ್ದೆ ಅಲ್ಲಿ ನಡೆದಂಥ ಘಟನೆಗಳು ನೋಡಿ. ಕಲ್ಲು ತೂರಾಟ, ಚಪ್ಪಲಿ ಇವೆಲ್ಲ ತೂರಾಡ್ತವೆ ಅಂದರೆ ಮೊದಲೇ ಇವೆಲ್ಲ ಕೂಡ ಪ್ರೀ ಪ್ಲ್ಯಾಂಡ್ ಆಗಿರ್ತದೆ ಅಂತಕ್ಕಂಥದ್ದು ಜನರು ಮಾತಾಡ್ತಾ ಇರ್ತಕ್ಕಂಥ ವಿಷಯ. ಇಷ್ಟೆಲ್ಲ ಇದ್ದರೂ ಕೂಡ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇರ್ತದೆ, ಈ ಥರ ಇಲ್ಲಿ ಹೋದಾಗ ಯಾವ ರೀತಿಯಾದಂತಹ ಏನಾದರೂ ಸಂಭವಿಸ್ಬೋದ, ಇನ್ಸಿಡೆಂಟ್ಗಳು ಆಗ್ಬೋದಾ ಅಂತಕ್ಕಂಥದ್ದು ಅವರಿಗೆ ಮೊದಲೇ ಅರಿವಿರಬೇಕಿತ್ತು. ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಎಲ್ಲವನ್ನು ಕೂಡ ಸೆರ್ಚ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅಲ್ಲೂ ಕೂಡ ವೈಫಲ್ಯ ಇದೆ. ಆದರೂ ಎಲ್ಲ ಗಲಾಟೆ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸಮಾಜದವರು ಗಲಾಟೆ ಮಾಡಿದ ಮೇಲೆ ಯಾರು ಹೊಡೆದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ನಾವು ಅಂತೇಳಿ ಹೇಳ್ಕೊಂತಾರೆ. ಇದೆಲ್ಲ ಬೇಕಿತ್ತ? ಇದೇ ಮೊದಲೇ ಅವರು ಕಾನೂನು ರೀತಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಂಡಿದ್ರೆ ಈ ಮೆರವಣಿಗೆಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ರಾಜ್ಯ ಅಂತ ಆಗ್ತಾನೇ ಇರಲಿಲ್ಲ. ಇದಕ್ಕೆ ಕಾರಣ ಕಾಂಗ್ರೆಸ್ನ ಸರ್ಕಾರ. ಇವತ್ತು ಏನಾಗಿದೆ ಅಂದರೆ ಮೇಡಮ್, ಲೂಟಿಕೋರರಿರ್ಬೋದು, ಈ ರೀತಿಯ ಗಲಾಟೆ ಮಾಡೋರಿರ್ಬೋದು, ಎಲ್ಲರೂ ಅಲ್ಲ. ಇದ್ರ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಎಲ್ಲರೂ ಅಲ್ಲ. ಇವತ್ತು ಒಂದು ಸಮಾಜದಲ್ಲಿ ಇವತ್ತು ಮುಸಲ್ಮಾನ ಸಮಾಜ ಇರ್ಬೋದು, ಹಿಂದೂ ಸಮಾಜ ಯಾರೇ ಇರ್ಬೋದು, ಆದರೆ ಒಂದು ಸಮಾಜ ಇರ್ತಕ್ಕಂಥವ್ರು ಎಲ್ಲರೂ ಅಲ್ಲ. ಇಲ್ಲ ಕೆಲವು ಕೀಡೆಗೇಡಿಗಳು, ಹಾಗೆ ಲೂಟಿಕೋರರು, ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು ಏನು ಮಾಡಿದ್ರು ಈ ಸರ್ಕಾರದಲ್ಲಿ ನಾವು ಜಯಿಸ್ಕೊತೀವಿ, ನಮಗೆ ಏನು ಮಾಡಿದ್ರು ನಡೀತೆ ಅಂತಕ್ಕಂಥ ಒಂದು ಹಮ್ನಿಂದ ಈ ರೀತಿ ಘಟನೆಗಳು ನಡೀತಾ ಇದೆ. ಯಾಕೆಂತಂದರೆ ಹಿಂದೆ ನೀವು ನೋಡ್ಬೋದು, ಇದು ಒಬ್ಬರು ಪೌರ ಆಯುಕ್ತೆಗೆ ಯಾವ ರೀತಿ ಮಾತಾಡಿ ಎಷ್ಟು ದಿವಸ ಬೇಕಾದರೂ ಆಯಿತು ಅಂತೇಳಿ ಶಿಡ್ಲಘಟ್ಟದಲ್ಲಿ ರಾಜೀಗೌಡ ಅಂತಕ್ಕಂಥ ಎಂತೆಂತ ಮಾತಾಡಿ. ಅದೇ ಬೇರೆಯವರಾಗಿದ್ದರೆ ಇವ್ರು ಯಾವ ರೀತಿ ಮಾಡ್ತಾಯಿದ್ರು? ಸರ್ಕಾರ ಏನು ಮಾಡ್ತಾಯಿತ್ತು? ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತಾಯಿತ್ತು. ಅವರೆಲ್ಲೆಲ್ಲೋ ಹೋಗಿ ಹಿಡಿಬೇಕಿತ್ತ? ಅಂದರೆ ಈ ಸರ್ಕಾರದಲ್ಲಿ, ಏಕೆಂತಂದರೆ ಸರ್ಕಾರನೇ ಮುಳುಗೋಗಿದೆ ಭ್ರಷ್ಟಾಚಾರದಲ್ಲಿ. ಒಂದು ಯಾವ ರೀತಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಆ ರೀತಿ ರಸ್ತೆಗಳಲ್ಲಿ ಜನ ಮಾತಾಡೋರೀತಿ ಅಂತ ದುರಾಡಳಿತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಜನತೆ ನೋಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೇಡಮ್ ಇದು ಒಂದಲ್ಲ, ಇವ್ರು ಬಂದು 2.5 ವರ್ಷದಲ್ಲಿ ಎಷ್ಟು ಇನ್ಸಿಡೆಂಟ್ ಆಯ್ತಿದ್ದು. ನಾಗಮಂಗಲ ಆಯಿತು, ಚನ್ನಪಟ್ಟಣ ಆಯಿತು, ಮತ್ತು ಆ ಕಡೆ ಸೌತ್ ಕೇಂದ್ರದಲ್ಲಿ ಆಯಿತು, ಬಳ್ಳಾರಿನಲ್ಲಿ ಯಾವ ರೀತಿ ಗಲಾಟೆ ಬಳ್ಳಾರಿನಲ್ಲಿ. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ. ಗೃಹ ಮಂತ್ರಿಗಳು ಅವ್ರ ಪಾಪ ನಮ್ಗೆ ಗೊತ್ತಿಲ್ಲ ಮಂತ್ರಿ ಬಿಡಿ, ಯಾರು ಜನ ನಾವು ಮಾತಾಡ್ತಾರಲ್ಲ, ಜನ ಗೊತ್ತಿಲ್ಲ ಮಂತ್ರಿ ಒಬ್ಬರಿದ್ದಾರೆ ಅಂತೇಳಿ. ಇದಕ್ಕೆ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಇದಕ್ಕೆ ಇನ್ನೊಂದು ಅಂಶ ಇದೆ. ಇವತ್ತು ಪೋಸ್ಟಿಂಗ್ಗೋಸ್ಕರ ವರ್ಗಾವಣೆ ಸಚಿವರೊಬ್ಬರಿದ್ದಾರೆ. ಯಾರಂತಂದರೆ ಸನ್ಮಾನ್ಯ ಯತೀಂದ್ರ ಅವರು. ಯಾಕಂದರೆ ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದ್ರೂ ಹಾಕ್ಕೊಡ್ದು. ನಾನು ಹೇಳಿರ್ತಕ್ಕಂಥದ್ದೆಲ್ಲ ಸನ್ಮಾನ್ಯ ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥದ್ದು ಇದೆಲ್ಲ ಗಮನಿಸಿದಾಗ ಇವ್ರು ಏನು ಮಾಡೋದು ನಡೀತದೆ ಅಂತಕ್ಕಂಥ ಕೆಲವರು ಮಾಡಿರ್ತಕ್ಕಂಥ ಈ ಘಟನೆಗಳಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು, ನಮ್ಮ ಕರ್ನಾಟಕಕ್ಕೂ ಕೆಟ್ಟ ಹೆಸರು. ಆದರೆ ಬಹುಮತ ಕೊಟ್ಟಂತ ನಮ್ಮ ಜನ ನೋಡ್ಬೇಕಲ್ಲ ಅಂತಕ್ಕಂಥದ್ದೇ ನಮ್ಮೆಲ್ಲರ ಒಂದು ನೋವಾಗಿದೆ.